ಕೇವಲ 21 ಮನೆಗಳಷ್ಟೇ. ಆದರೆ ಮನೆ ಬಾಗಿಲು ತೆರೆದು ಓಡಾಡೋಕೆ ಜನರು ಹಿಂದೇಟನ್ನ ಹಾಕ್ತಿದ್ದಾರೆ. ಮನೆಯಿಂದ ಹೊರಬಾರದಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಕೋಳಿ ಫಾರಂನಿಂದ ನೊಣಗಳ ಕಾಟ ಹೆಚ್ಚಾಗಿದ್ದು ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಮನೆ ಬಾಗಿಲು ಮುಚ್ಚಿ ಸೊಳ್ಳೆ ಪರದೆ ಹಾಕಿರೋ ಜನರು, ಮತ್ತೊಂದೆಡೆ ಖಾಲಿ ಹೊಡೆಯುತ್ತಿರೋ ರಸ್ತೆಗಳು. ಇದು ಕೋಲಾರ ತಾಲೂಕಿನ ಬಂತಿಗಾನಹಳ್ಳಿಯ ದೃಶ್ಯಗಳು. ಇದಕ್ಕೆಲ್ಲ ಕಾರಣ ನೊಣಗಳ ಕಾಟ. ಇರೋದು 21 ಮನೆಯಲ್ಲಿ ವಾಸ ಮಾಡ್ತಿರೋದು 110 ಜನ. ಈ 110 ಜನರಿಗೂ ಕಂಟಕವಾಗಿರೋದು ಒಂದು ಕೋಳಿ ಫಾರಂ. ಕೋಳಿ ಫಾರಂನಿಂದ ಬರುವ ನೊಣ ಸೊಳ್ಳೆಗಳು ಜನರ ನೆಮ್ಮದಿಯನ್ನೇ ಹಾಳು ಮಾಡಿದೆ. ಪಾತ್ರೆ, ನೀರು, ಅಡುಗೆ ಮನೆ, ರೂಮ್ನಲ್ಲಿ ಎಲ್ಲಿ ನೋಡಿದ್ರೂ ನೊಣಗಳದ್ದೇ ಹಿಂಸೆ. ನೊಣಗಳ ಸಮಸ್ಯೆ. ಪಕ್ಕದಲ್ಲಿ ಫಾರಂ ಇದೆ, ಅವ್ರಿಗೇನು ಕೇರ್ ತಗೊಂತ ಇಲ್ಲ. ನಾವು ಹೋಗಿ ಅವ್ರಿಗೆ ಕೇಳಿದ್ರು ಅವ್ರೇನು ಬರ್ತಾರೆ, ಸುಣ್ಣ ಪಣ್ಣ ಅದ್ರಷ್ಟು ಹಾಕ್ಬಿಟ್ಟು ಹೋಗ್ತಾರೆ. ಹಾಕ್ಬಿಟ್ಟು ಹೋದಾಗ ಒಂದು 2 ದಿವಸ ಅವ್ರ ಕೈಲಿ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ ಸರ್. ಊಟ ಮಾಡೋಕ್ಕೂ ಬರ್ತಾ ಇಲ್ಲ, ನಿದ್ದೆ ಮಾಡೋಕ್ಕೂ ಬರ್ತಾ ಇಲ್ಲ. ಶಾನ ತೊಂದರೆ ಆಗಿದೆ ನಮ್ಮ ಕೋಳಿ ಫಾರಂ. ಮನೆ ಬಾಗಿಲು ತೆಗೆದ್ರೆ ಮನೆಗೆ ಬರ್ತಾವ, ದೂರ್ತಾವ. ಏನು ಕಂಟ್ರೋಲ್ ಮಾಡಿದ್ರು ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳಿಗೆಲ್ಲ ಕಾಯಿಲೆ ಆಗಿ ಬರ್ತಾ ಇದೆ. ಆ ಕೋಳಿ ಫಾರಂ ಶಿಫ್ಟ್ ಮಾಡಿದ್ರೆ ಒಳ್ಳೇದು. ಗ್ರಾಮದ ಕೂಗಳತೆ ದೂರದಲ್ಲಿರೋ ಸೌಮ್ಯ ಪೌಲ್ಟ್ರಿ ಫಾರಂ ಸಾಕಾಣಿಕಾ ಕೇಂದ್ರದಿಂದ ಈ ಸಮಸ್ಯೆ ಸೃಷ್ಟಿಯಾಗಿರೋದು. ಅದು ಕಳೆದ 7 ವರ್ಷದಿಂದ. ಏನ್ರಿ ಇದೆಲ್ಲ ಅಂದ್ರೆ ಕಥೆ ಹೇಳ್ತಾರೆ. ಇಲ್ಲ, ಹೊಡೆದಿದ್ವಿ ಮದ್ದು. ಸ್ವಲ್ಪ ಇದು ವೆದರ್ಗೆ ಕದ್ದಿದ್ದರಿಂದ ತೊಂದರೆ ಇತ್ತು. ಈ ವಾರದೊಳಗೆ ನಾವು ಕಂಪ್ಲೀಟ್ ಮಾಡ್ಕೊಡ್ತೀವಿ. 3 ತಿಂಗಳಿಂದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು? ಇಲ್ಲ ಸರ್, ಮದ್ದು ಹೊಡಿತಾನೆ ಇದೀವಿ. ಅವರು ಹೊಡೆದಿದ್ದಾರೆ. ವಾರದೊಳಗೆ ಒಂಚೂರು ಇರೋದಿಲ್ಲ. ಅದೇ ಎತ್ತೋದಕ್ಕೆ ಈಗ ಹೇಳ್ತಾ ಇರೋದು. ಈಗ ಮೊದಲು ಮದ್ದು ಹೊಡಿತಿದ್ವಿ, ಈಗ ಮದ್ದು ಹೊಡೆಯೋದು ಬೇಡ, ಅದನ್ನ ಲಿಟ್ರೆ ತೆಗೆದುಬಿಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಬರೀ ಮನೆಗಳಿಗಷ್ಟೇ ಅಲ್ಲ, ಬಂತಿಗಾನಹಳ್ಳಿ ಸರ್ಕಾರಿ ಶಾಲೆಗೂ ನೊಣಗಳ ಕಾಟ ತಟ್ಟಿದ್ದು. ಬೆಂಚ್ಗಳ ಮೇಲೆ ರಾಶಿ ನೊಣಗಳು ಬಂದು ಕೂರುತ್ತಿವೆ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಮಾಡೋಕೆ ಆಗ್ತಿಲ್ಲ. ಯಾವ ರೀತಿ ಅಂದರೆ, ಫಸ್ಟ್ ಮಕ್ಕಳಿಗೆ ಇಲ್ಲಿ ಕ್ಷೀರಭಾಗ್ಯ ಇರುತ್ತೆ, ಅನ್ನಭಾಗ್ಯ ಎಲ್ಲ ಇರುತ್ತೆ. ಅದಕ್ಕೆ ಮಕ್ಕಳಿಗೆ ತುಂಬ ಹಾಲು ಕುಡಿಯೋಕ್ಕೆ ಬಂದರೆ ಹಾಲಿಗೆ ಬೀಳ್ತಾ ಇದೆ. ನೀರು ಮತ್ತು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಅನ್ನಕ್ಕೆ ಸಾಂಬಾರಿಗೆಲ್ಲ ಬೀಳ್ತಾ ಇದೆ. ಬಡ್ಸೋಕ್ಕೂ ಕಷ್ಟ, ಪಾಪ ಮಕ್ಕಳಿಗೆ ತಿನ್ನೋಕ್ಕೂ ಕಷ್ಟ. ಗ್ರಾಮದಲ್ಲಿ ನೊಣಗಳ ಸಾಮ್ರಾಜ್ಯ ಸೃಷ್ಟಿಸಿರೋ ಮಹೇಶ್ ಕೋಳಿ ಫಾರಂ ಬಗ್ಗೆ ಸಾಕಷ್ಟು ದೂರು ಕೊಟ್ಟರೂ ಪ್ರಯೋಜನ ಆಗ್ತಿಲ್ಲ. ರಘುರಾಜ್, ನ್ಯೂಸ್ 18 ಕನ್ನಡ, ಕೋಲಾರ. ಮಂಡ್ಯದ ಯುವ ವಿಜ್ಞಾನಿ ಮೊಹಮ್ಮದ್ ಸುಹೇಲ್ ಮುಡಿಗೆ ಮತ್ತೊಂದು ಪ್ರಶಸ್ತಿ ಗರಿ ಮೂಡಿದೆ. 2ನೇ ಬಾರಿಗೆ ಸುಹೇಲ್ಗೆ ರಾಷ್ಟ್ರಪತಿ ಭವನ ಪ್ರವೇಶದ ಅವಕಾಶ ಸಿಕ್ಕಿದೆ. ಕಳೆದ ವರ್ಷ ವಿಜ್ಞಾನ ಕ್ಷೇತ್ರದ ಸಾಧನೆಗಾಗಿ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಪುರಸ್ಕಾರ ನೀಡಿ ಗೌರವಿಸಲಾಗಿತ್ತು. ಇದೀಗ ಮತ್ತೆ 2020ರ ರಾಷ್ಟ್ರ ಪ್ರಶಸ್ತಿ ಸಮಾರಂಭಕ್ಕೆ ಸುಹೇಲ್ ಅವರಿಗೆ ವಿಶೇಷ ಆಹ್ವಾನವನ್ನು ನೀಡಲಾಗಿದೆ. ಈ ಮೂಲಕ ಶ್ರೀರಂಗಪಟ್ಟಣದ ಯುವ ವಿಜ್ಞಾನಿ ಮೊಹಮ್ಮದ್ ಸುಹೇಲ್ ಮತ್ತೊಂದು ಹಿರಿಮೆಗೆ ಪಾತ್ರರಾಗಿದ್ದಾರೆ.